ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ಇವತ್ತಿನ ವಿಡಿಯೋ ಆಗಿರುತ್ತೆ ನನ್ನ ಮಗನ ಹುಟ್ಟುಹಬ್ಬದ ವಿಡಿಯೋ. ಜೊತೆಗೆ ಕಳೆದ ವಿಡಿಯೋದಲ್ಲಿ ನಾನು ಬೆಳ್ಳಿ ಐಟಮ್ನ ಪರ್ಚೇಸ್ ಮಾಡಿರೋದನ್ನ ತೋರಿಸಿದ್ದೆ. ಅದನ್ನ ಇವತ್ತು ನನ್ನ ಮಗನ ಹುಟ್ಟು ಹಬ್ಬದ ದಿನ ನಾನು ಅದನ್ನು ದೇವ್ರ ಮನೇಲಿ ಇಡೋದ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಬೆಳ್ಳಿ ಸಾಮಾನ ತೊಗೊಂಡಿದ್ದು ನನ್ನ ಮಗನ ಹುಟ್ಟುಹಬ್ಬಕ್ಕೆ ಇಡ್ತೀನಿ ಅಂತ ನಾನು ಅಂದ್ಕೊಂಡು ತೊಗೊಂಡಿರಲಿಲ್ಲ. ಇನ್ಸಿಡೆಂಟು ನನ್ನ ಮಗನ ಹುಟ್ಟುಹಬ್ಬಕ್ಕೆ ಅದನ್ನು ಓಪನ್ ಮಾಡಿ ದೇವ್ರ ಮನೆಯಲ್ಲಿ ಇಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ. ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ. ನಾನು ಓವರ್ ಡಿಸೈನ್ ತೊಗೊಂಡಿಲ್ಲ, ತುಂಬ ಸಿಂಪಲ್ಲಾಗಿ ತೊಗೊಂಡಿದ್ದೀನಿ. ಓವರ್ ಡಿಸೈನ್ ಇದ್ದಷ್ಟು ಅದನ್ನು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಅಂತ. ನೋಡಿ ಹೇಳಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಯಾವ ರೀತಿ ಇದೆ ಅಂತ. ಇಲ್ಲಿ ಯಶುಗೆ ಎಣ್ಣೆ ಸ್ನಾನ ಮಾಡಿಸೋದ ಅಂತ ಆಯಿಲ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಅವನಿಗೆ ಹೆಡ್ ಮಸಾಜು, ಬಾಡಿ ಮಸಾಜ್ ಎಲ್ಲ ಮಾಡ್ತಾಯಿದ್ದೆ. ಅವ್ನಿಗೆ ಎಣ್ಣೆ ಸ್ನಾನ ಅಂತ ಅಂದರೆ ತುಂಬ ಇಷ್ಟ. ಅದರಲ್ಲಿ ಅವನಿಗೆ ಮೇಲೆಲ್ಲ ಬಾಡಿ ಮೇಲೆಲ್ಲ ಮಸಾಜ್ ಮಾಡಿದ್ರೆ ತುಂಬ ನಗ್ತಾನೆ. ಒಂಥರ ಚಕ್ಳುಗಳಿಗೆ ಕೊಟ್ಟಂಗೆ ಆಗುತ್ತಲ್ವ, ಅದಕ್ಕೆ ತುಂಬ ಅಂದರೆ ತುಂಬ ನಗ್ತಾನೆ. ಮಮ್ಮಿ ನಾನೀಗ ಬಾಡಿ ಬಿಲ್ಡರ್ ಮಮ್ಮಿ ಅಂತ ಅಂದ್ಬಿಟ್ಟು ಏನು ಎಕ್ಸಸೈಸ್ ಮಾಡೋ ನನಗೆ ಕೈ ಆಡಿಸಿದ್ದೆ ಅವನು ಚೆನ್ನಾಗಿ. ಅವನಿಗಂತೂ ಆಯಿಲ್ ಮಸಾಜ್, ಆಯಿಲ್ ಸ್ನಾನ ಅಂದರೆ ತುಂಬ ಇಷ್ಟ. ಅವನದೆಲ್ಲ ಸ್ನಾನ ಆದ ನಂತರ ಅವನಿಗೆ ಬಟ್ಟೆನ ಒಂದು ಜೊತೆ ಬಟ್ಟೆ ತಗೊಬಂದಿದ್ದೆ ಹುಟ್ಟುಹಬ್ಬಕ್ಕೋಸ್ಕರ ಅಂತಲೇ. ಅದನ್ನು ಕೊಟ್ಟೆ. ಅಲ್ಲಿವರೆಗೂ ಕರೆಂಟೇ ಇರಲಿಲ್ಲ. ಅದಾದ ತಕ್ಷಣ ಟಕ್ ಅಂತ ಕರೆಂಟ್ ಬಂತು. ಅವನಿಗೆ ವೈಟು ಟೀ ಶರ್ಟು ಜೊತೆಗೆ ಒಂದು ಆಲಿವ್ ಕಲರ್ ಶಾರ್ಟ್ಸ್ನ ತೊಗೊಂಡಿದ್ದೆ. ಯಾಕಂದರೆ ನನಗೂ ಕೂಡ ಮ್ಯಾಚ್ ಆಗ್ತಾಯಿತ್ತು. ನಾನೊಂದು ವೈಟ್ ಟೀ ಶರ್ಟು, ನನಗೆ ಒಂದು ಪ್ಯಾಂಟ್ ಥರನೇ, ಒಂದು ಶಾರ್ಟ್ಸ್ ಥರನೇ ಮ್ಯಾಚ್ ಆಗೋ ಥರ ಒಂದು ಪ್ಯಾಂಟ್ ಇತ್ತು. ಹಾಗಾಗಿ ಅವನಿಗೆ ಅದೇ ಬಟ್ಟೆ ಕೊಟ್ಟೆ. ಇನ್ನೊಂದು ಎಕ್ಸ್ಟ್ರಾ ಪೇರ್ ಇತ್ತು, ಬಟ್ ಇದು ಚೆನ್ನಾಗಿ ಕಾಣಿಸುತ್ತೆ ಮತ್ತು ನನಗೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನೇ ಅವನಿಗೆ ಹಾಕ್ಬಿಟ್ಟೆ. ಅವನ್ನೆಲ್ಲ ರೆಡಿಯಾದ ನಂತರ ಅವನಿಗೆ ಮಾಮೂಲಿ ಹಿಮಾಲಯ ಬೇಬಿ ಕ್ರೀಮ್ನೇ ನಾನು ಅಪ್ಲೈ ಮಾಡೋದು. ಈಗಲೂ ಕೂಡ ಅಷ್ಟೇ. ನೋಡಿದವರೆಲ್ಲ ಇವನು ದೊಡ್ಡವನಾಗಿದ್ದಾನೆ ಆದರೂ ಕೂಡ ಬೇಬಿ ಕ್ರೀಮ್ನೇ ಹಚ್ಚುತ್ತೀಯಲ್ಲ ಅಂತಾರೆ. ಮಕ್ಕಳು ಎಷ್ಟೇ ದೊಡ್ಡವರಾದರೂ ಅಪ್ಪ ಅಮ್ಮಂಗೆ ಅದು ಮಗುನೇ. ನನಗೂ ಕೂಡ ನನ್ನ ಮಗ ಇನ್ನೂ ಬೇಬಿ ಥರನೇ. ಹಾಗಾಗಿ ಬೇಬಿ ಕ್ರೀಮು, ಬೇಬಿ ಪೌಡ್ರನ್ನ ನಾನು ಈಗಲೂ ಯೂಸ್ ಮಾಡೋದು. ಅವ್ನು ಸ್ನಾನ ಆಗೋಷ್ಟರಲ್ಲಿ ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ದೆ ಅವ್ನು ಪೂಜೆ ಮಾಡಲಿ ಅಂತ. ನಾನೇ ದೀಪ ಹಚ್ಚಿದೆ, ಯಾಕಂದರೆ ಅವ್ನ ಕೈಗೆ ಸುಟ್ಕೊಬಿಟ್ಟನು ಅಂತ. ಅದಾದ ನಂತರ ಅವನು ಪೂಜೆ ಮಾಡ್ದ. ಬೆಳ್ಳಿ ಕಳಶ ಜೊತೆಗೆ ಕುಂಕುಮ ಭರಣಿನ ಇಟ್ಟಿದ್ದೀನಿ ದೇವ್ರ ಮನೆಯಲ್ಲಿ. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ ಹೇಳಿ. ಪೂಜೆ ಎಲ್ಲ ಆದ ನಂತರ ಅವನು ಯಶುಗೂ ಕುಂಕುಮ ಇಟ್ಟು ನಾನು ಕುಂಕುಮ ಇಟ್ಕೊಂಡೆ. ಚಾಕ್ಲೇಟ್ ಅಮ್ಮ, ಚಾಕ್ಲೇಟ್ ಕದ ಕೊಡ್ತೀನಿ ಕೈ ಮುಕ್ಕೊಂಡು ಈ ಕಡೆ ತಿರುಗು ಅಂದರೆ ಅವನಿಗೆ ನಗು ಜಾಸ್ತಿ. ನಗು ಕಂಟ್ರೋಲ್ ಮಾಡೋಕ್ಕೋಸ್ಕರ ಅವನ ತುಟಿನ ಅವನೇ ಹಿಡ್ಕೊಂಡು ಸರಿ ಮಾಡ್ಕೊಳ್ತಾ ಇದ್ದ. ಹ್ಯಾಪಿ ಬರ್ತ್ಡೇ. ಅವ್ನು ಕಾಯ್ತಾ ಇದ್ದ ಸ್ವೀಟ್ನ ಮಮ್ಮಿ ಎಷ್ಟೊತ್ತು ಕೊಡ್ತಾಳೋ ಅಂತ. ದೇವ್ರ ಪೂಜೆ ಮಾಡಿ ತಿನ್ನುವೆ ತಾಳಪ್ಪ ಅಂದ್ಬಿಟ್ಟು ದೇವ್ರಿಗೆ ಪ್ರಸಾದ ಇಟ್ಟು ಪೂಜೆ ಎಲ್ಲ ಆದಮೇಲೆ ಅವನಿಗೆ ಕೊಟ್ಟಿದ್ದು ನಾನು ತಿನ್ನೋದಕ್ಕೆ. ದೇವ್ರಿಗೂ ಕೂಡ ಹಾಲ್ಕೀರು ಜೊತೆಗೆ ಕೋಸಂಬರಿ ಮಾಡಿದ್ದೆ, ಅದನ್ನು ಕೂಡ ಇಟ್ಟಿದ್ದೆ.
ಪೂಜೆ ಎಲ್ಲ ಆದ ನಂತರ ನನ್ನ ಮಗ ದೇವ್ರ ಮನೆ ಮುಂದೆನೇ ಹಾಲ್ಕೀರು ಕುಡಿತಾ ನಿಂತಿದ್ದ. ಮಮ್ಮಿ ಹೂವು ಬೀಳ್ತು, ಆ ಕಡೆಯಿಂದ ಕೆಳಗಡೆ ಹೂವು ಬೀಳ್ತು ಅಂತ ಹೇಳ್ದ. ಅದನ್ನ ನೋಡೋಕೆ ತುಂಬ ಖುಷಿ ಆಯಿತು. ಬಟ್ ಏನಂದರೆ ಅದು ಕುಂಕುಮದ ಭರಣಿ ಹತ್ರ ಕೆಳಗಡೆ ಎಡ್ದ ಕಡಿಕಾದಂಗೆ ಬಿದ್ದಿತ್ತು. ಸ್ವಲ್ಪ ಭಯನೇ. ಅವ್ನು ಹುಡ್ತ ಬುದ್ಧಿನ ಹೂವು ಕೊಟ್ಟಿದೆಯಲ್ಲ ಅಂತ ಖುಷಿ, ಎಡ್ದ ಕಡೆ ಬಿದ್ದಿದೆಯಲ್ಲ ಅಂತ ಸ್ವಲ್ಪ ಭಯ ಆಯಿತು. ಒಂದು ಕಡೆ ನನ್ನ ಮಗನ ಬರ್ತಡೇ ದಿನ ಹೂವು ಕೊಟ್ಟಿದೆಯಲ್ಲ ಅಂತ ಖುಷಿ. ಅದೇ ರೀತಿ ಎಲ್ಲ ನನ್ನ ಮಗನಿಗೆ ಒಳ್ಳೇದಾದರೆ ಸಾಕು. ಪೂಜೆ ಎಲ್ಲ ಆಗೋಷ್ಟರಲ್ಲಿ ನಾನು ತಿಂಡಿ ಎಲ್ಲ ರೆಡಿ ಮಾಡಿದ್ದೆ. ಫ್ಯಾಕ್ಟ್ರಿಗೂ ತೊಗೊಂಡೋಗೋದ, ಸ್ವಲ್ಪ ಜನಕ್ಕೆ ಸ್ವೀಟ್ ಹಂಚದ ಅಂತ ಹಾಲ್ಕೀರನ್ನ ಮಾಡಿದ್ದೆ. ಮತ್ತು ಪಲಾವು, ಕೋಸಂಬರಿ ಜೊತೆಗೆ ಮೊಸರು ಬಜ್ಜಿನೂ ಕೂಡ ಮಾಡಿಟ್ಟಿದ್ದೆ. ನಮಗೂ ಟೈಮೆಲ್ಲ ಆಗಿತ್ತು, ಹಾಗಾಗಿ ಅವನಿಗೂ ಕೂಡ ತಿಂಡಿ ತಿನ್ನಿಸಿ ನಾನು ಕೂಡ ತಿಂಡಿ ಜೊತೆಲೇ ಇಬ್ಬರು ತಿಂಡಿ ತಿಂದ್ವಿ. ನನ್ನ ಮಗನಿಗಂತೂ ಇಬ್ಬರು ಜೊತೆಲಿ ತಿಂಡಿ ತಿಂದರೆ ತುಂಬ ಖುಷಿ. ನಾವು ಸಿಂಪಲ್ಲಾಗೆ ಊಟ ಮಾಡಿದ್ವಿ. ಹಾಲ್ಕೀರೆಲ್ಲ ಇತ್ತು. ನನ್ನ ಮಗ ಬೇಡ ಮಮ್ಮಿ, ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ತಿಂತೀನಿ ಅಂದ್ಬಿಟ್ಟು ಎಲ್ಲ ತೊಗೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ನಾವು ಪಲಾವ್ ಮಾತ್ರ ತಿಂದ್ವಿ. ಅವನೇ ತಿಂಡಿ ತಿಂತಾನೆ ಯಾವಾಗಲೂ ಕೂಡ. ಹಾಕೊಟ್ಬಿಟ್ರೆ ಇವತ್ತು ನೀನು ತಿನ್ಸು ಮಮ್ಮಿ ಅಂತ ಹೇಳ್ತಾ ಇದ್ದ, ಹಾಗಾಗಿ ನಾನೇ ತಿನ್ನಿಸ್ದೆ. ಅವನಿಗೆ ನಮ್ಮ ಮನೇಲಿರೋ ಫಿಶ್ ಕಂಟೈನರ್ ಅಂದರೆ ತುಂಬ ಇಷ್ಟ. ಮಮ್ಮಿ ಇದಕ್ಕೂ ಕೇಕ್ ಕಟ್ ಮಾಡಿಬಿಟ್ಟು ಪಾಪ ಕೊಡೋದ ಮಮ್ಮಿ ನನ್ನ ಬರ್ತಡೇ ಅಂತ ಹೇಳ್ತಾ ಇದ್ದ. ಮಕ್ಕಳೇ ಹಾಗೆ, ಮನಸ್ಸಲ್ಲಿ ಯಾವ ಕಲ್ಮಶನೂ ಕೂಡ ಇರಲ್ಲ. ಅವನಿಗೆ ಸ್ಕೂಲ್ ರಜೆ ಇರೋದ್ರಿಂದ ಡೇ ಕೇರ್ಗೆ ಅವ್ರ ಫ್ರೆಂಡ್ಸ್ಗೆಲ್ಲ ಮೆಲೋಡಿ ಚಾಕ್ಲೇಟ್ ಪ್ಯಾಕೆಟ್ನ ತೊಗೊಂಡೋದ. ನಾವು ಕೂಡ ಒಂದು ಸ್ವಲ್ಪ ಫೋಟೋಗಳನ್ನ ತಗೊಂಡ್ವಿ. ಇದು ಡೇ ಕೇರ್ನಲ್ಲಿ ಕೇಕ್ ಕಟ್ ಮಾಡಿರೋದು. ಅವನಿಗೆ ತುಂಬ ಆಸೆ, ಎಲ್ಲರ ಜೊತೆನೂ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಕೇಕ್ ಕಟ್ ಮಾಡಿಸ್ಕೋಬೇಕು ಮಮ್ಮಿ, ನನಗೆ ಒಂದು ಕೇಕ್ ತಗೊಡು ಪ್ಲೀಸ್ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ. ಹಾಗಾಗಿ ನಾನು ಅವ್ರ ಡೇ ಕೇರ್ ಟೀಚರ್ಗೆ ಹೇಳಿದ್ದೆ ಅವನಿಗೆ ಕೇಕ್ ಕಟ್ ಮಾಡಿಸಿ ಅಂತ. ಅವರು ಕೂಡ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದರು. ಎಲ್ಲ ಮಕ್ಕಳು ಬಂದ ಮೇಲೆ ಕೇಕ್ ಕಟ್ ಮಾಡಿಸಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ಕೊಂಡು ನಗೋ. ಅವನೇ ಎಷ್ಟು ಚೆನ್ನಾಗಿ ಕೂತಿದ್ದಾನೆ. ಎಲ್ಲ ದೂರ ಇರಿ. ಹುಷಾರು. ಇದು ಮತ್ತೆ ಮನೆಯಲ್ಲಿ ಸಾಯಂಕಾಲ ಕೇಕ್ ಕಟ್ ಮಾಡಿಸಿರೋದು. ಅವನು ಬಟ್ಟೆ ಸ್ವಲ್ಪ ಗಲೀಜು ಮಾಡ್ಕೊಬಿಟ್ಟಿದ್ದ, ಹಾಗಾಗಿ ನಾನು ಮಾಮೂಲಿ ಬೇರೆ ಬಟ್ಟೆನೇ ಹಾಕಿ ಕೇಕ್ ಕಟ್ ಮಾಡಿಸ್ದೆ. ಅವನಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾವು 3 ಜನ ಇದ್ವಿ, ಜಾಸ್ತಿ ಜನ ಇರಲಿಲ್ಲ. ಅವನಿಗೆ ಅದರಲ್ಲೇ ತುಂಬ ಖುಷಿಪಟ್ಟ. ನಾನು ಏನಂದರೆ ಅವನ ಹ್ಯಾಪಿ ಬರ್ಡೇ ಸೆಲೆಬ್ರೇಷನ್ ಮಾಡೋದು ವಾಲ್ಯೂಮ್ ಕೊಡ್ಬೋದಿತ್ತು. ನಾನು ಹಿಂದೆ ಟಿ ವಿನ ಆನ್ ಮಾಡಿದ್ದೀನಿ, ಮ್ಯೂಟ್ ಮಾಡೋದನ್ನೇ ಮರ್ತ್ಬಿಟ್ಟಿದ್ದೀನಿ. ಹಾಗಾಗಿ ಅದು ಸ್ಪೀಕರ್ ಸ್ವಲ್ಪ ಜಾಸ್ತಿನೇ ಇತ್ತು. ಮತ್ತು ಏನಾದರೂ ಅದು ಕಾಪಿರೈಟ್ಸ್ ಬರ್ಬೋದು ಇದ್ರ ಕಡೆಯಿಂದ, ಯೂಟ್ಯೂಬ್ ಕಡೆಯಿಂದ ಅಂತ ಅಂದ್ಬಿಟ್ಟು ನಾನು ಅದನ್ನು ಮಾಮೂಲಿ ವಿಡಿಯೋದನ್ನು ಮ್ಯೂಟ್ ಮಾಡಿದ್ದೀನಿ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಎಲ್ಲ ಚೆನ್ನಾಗೇ ನಡೀತು. ತುಂಬ ಖುಷಿಪಟ್ಟ ಅವನು. ಆ್ಯಕ್ಚುಲಿ ಬಿಡು ಮಮ್ಮಿ, ಏನು ಮತ್ತೇನು ಬೇಡ ಕೇಕ್ ಕಟ್ ಮಾಡಿಸೋದು, ಅಲ್ಲೇ ಮಾಡಿದ್ದೀನಲ್ಲ ಅಂತ ಅಂದ. ನಾವು ಆದರೂ ನಮ್ಮ ಖುಷಿ ಇರಬೇಕಲ್ವ, ಹಂಗಾಗಿ ಕೇಕ್ ಕಟ್ ಮಾಡಿಸಿದ್ವಿ. ನಾನು ನಮ್ಮ ಮನೆಯವರು, ನನ್ನ ಪಾಪು 3 ಜನ ಇದ್ವಿ. ಅವನು ಹುಡ್ತಬೋದು ಕೇಕ್ ಸೆಲೆಬ್ರೇಷನ್ ಎಲ್ಲ ನಡೀತು, ತುಂಬ ಚೆನ್ನಾಗಿ ನಡೀತು. ಮತ್ತು ಎಲ್ಲರೂ ಒಂದೊಂದು ಫೋಟೋ ತೊಗೊಂಡ್ವಿ. ಇವತ್ತಿನ ನನ್ನ ಮಗನ ಹುಟ್ಟುಹಬ್ಬದ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.